ಪಾಲಿಕೆ ಸಿಟಿಯನ್ನ ಉದ್ಧಾರ ಮಾಡಿದ್ದಕ್ಕಿಂತ ಅಧ್ವಾನ ಮಾಡಿದ್ದೇ ಹೆಚ್ಚು. ಅಧಿಕಾರಿಗಳು ಬಾಯ್ ಓಪನ್ ಮಾಡಿದ್ರೆ ಮಾತಾಡೋದೇ ಡೀಲಿಂಗ್. ಟಿ ದಾಸರಹಳ್ಳಿಯ ಪಾಲಿಕೆ ಕಚೇರಿಯಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಭ್ರಷ್ಟ ಅಧಿಕಾರಿಗಳ ಬಣ್ಣವನ್ನ ನ್ಯೂಸ್ 18 ಕನ್ನಡ ಬಯಲು ಮಾಡಿದೆ. ಕೇಳಿಸ್ಕೊಂಡ್ರಲ್ಲ, 5,000 ಅಷ್ಟೇನಾ, 25,000 ಅಷ್ಟೇನಾ? ಕೆಲ್ಸ ತಾನೇ, ಮಾಡಿಸ್ಕೊಡ್ತೀನಿ ಬಿಡಿ ಅಂತಿರೋ ಇವರೆಲ್ಲ ಸಮಾಜ ಸೇವಕ ಅಧಿಕಾರಿಗಳಂತೆ ಮುಖವಾಡ ಧರಿಸಿದವರು. ಪಾಲಿಕೆಯ ಟಿ ದಾಸರಹಳ್ಳಿ ಕಚೇರಿಯ ಭ್ರಷ್ಟ ಅಧಿಕಾರಿಗಳು. ಎಡಬ್ಲ್ಯೂಇಂದ ಹಿಡಿದು ಎಸ್ಡಿಸಿ ವರೆಗೂ ಎಲ್ಲರೂ ಜನರನ್ನ ಸುಲಿಗೆ ಮಾಡೋರೆ. ನ್ಯೂಸ್ 18 ಕನ್ನಡ ಈ ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಮಾಡಿದೆ. ಅಧಿಕಾರಿಗಳ ಡೀಲಿಂಗ್ ಕಹಾನಿಯನ್ನ ರಿವೀಲ್ ಮಾಡಿದೆ. ಟಿ ದಾಸರಹಳ್ಳಿ ಪಾಲಿಕೆ ಎಡಬ್ಲ್ಯೂ ಯೋಗೇಶ್ ಬೃಂದಾವನ ಟ್ರಾನ್ಸ್ಪೋರ್ಟ್ ಮಾಲೀಕರ ಬಳಿ ಬಾಕಿ ಬಿಲ್ ಬಿಡುಗಡೆಗೆ 2 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ದಾಸರಹಳ್ಳಿ ಘನ ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ರೈತರಿಗೆ ಗೊಬ್ಬರ, ನೀರು ನೀಡಲು ಅಗ್ರಿಮೆಂಟ್ ಮಾಡಲಾಗಿತ್ತು. ಟ್ರಾನ್ಸ್ಪೋರ್ಟ್ ಅಗ್ರಿಮೆಂಟ್ 2022ರಲ್ಲಿ ಕೊನೆಯಾಗಿತ್ತು. ಆದ್ರೆ ಬಾಕಿ ಮಾತ್ರ ಬಿಡುಗಡೆ ಮಾಡಿರಲಿಲ್ಲ. ಈ ಮಧ್ಯೆ ಬೃಂದಾವನ ಟ್ರಾನ್ಸ್ಪೋರ್ಟ್ ಮಾಲೀಕ ವೆಂಕಟೇಶ್ ಅಪಘಾತದಲ್ಲಿ ನಿಧನರಾಗಿದ್ರು. ಬಾಕಿ ಬಿಲ್ 8 ಲಕ್ಷ ಬಿಡುಗಡೆಗೆ ವೆಂಕಟೇಶ್ ಹೆಂಡತಿ ಮನವಿ ಮಾಡಿದ್ದಾರೆ. ಆದ್ರೆ ಬಿಲ್ ರಿಲೀಸ್ಗೆ ಎಡಬ್ಲ್ಯೂ ಯೋಗೇಶ್ 2 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬಿಲ್ ಬಿಡುಗಡೆಯಾದ ನಂತರ 25,000 ಹಣ ಕೊಡುವ ವಿಡಿಯೋವನ್ನ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಶಿವಣ್ಣ ಮಾಡಿದ್ದಾರೆ. ಟಿ ದಾಸರಹಳ್ಳಿ ಪಾಲಿಕೆ ಕಚೇರಿಯ ಹಣಕಾಸು ವಿಭಾಗದಲ್ಲಿ ಎಸಿಎಫ್ ಆಗಿರುವ ರಮೇಶ್ ಕೂಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 5,000 ಹಣ ಪಡೆದಿದ್ದಾರೆ ಅನ್ನೋ ಆರೋಪವಿದೆ. ಹಣ ಕೊಡುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಟಿ ದಾಸರಹಳ್ಳಿ ಪಾಲಿಕೆ ಕಚೇರಿಯಲ್ಲಿ ಜೋನಲ್ ಕಮಿಷನರ್ ಪ್ರೀತಿ ಗೈಲೋಟ್ ಕಚೇರಿಯಲ್ಲಿ ಎಸ್ಡಿಸಿಯಾಗಿ ಕೆಲಸ ಮಾಡ್ತಿದ್ದಾರೆ. ಕೆಲವೇ ತಿಂಗಳಿನಲ್ಲಿ ನಿವೃತ್ತಿ ಹೊಂದುವ ಇವರು ಜೋನಲ್ ಕಮಿಷನರ್ ಕಚೇರಿ ಒಳಭಾಗದಲ್ಲಿ ಹೋಗಿ 5,000 ಹಣ ಪಡೆದ ಆರೋಪವಿದೆ. ಎಫ್ಡಿಎ ಲೋಕೇಶ್ ಈತನೇ ಡೀಲಿಂಗ್ ಮಾಸ್ಟರ್ ಅನ್ನೋ ಆರೋಪವಿದೆ. ಹಂತ ಹಂತವಾಗಿ 5,000, 8,000, 5,000ದಂತೆ ಫೋನ್ ಪೇ ಮೂಲಕ ಹಣ ಪಡೆದಿರೋ ಆರೋಪ ಈತನ ಮೇಲಿದೆ. ಸಾಮಾನ್ಯ ಎಫ್ಡಿಎ 10ರಿಂದ 20,000, 25,000 ಹಣಕ್ಕೆ ಬೇಡಿಕೆ ಇಡ್ತಾನೆ ಅಂದ್ರೆ ಇದು ಉನ್ನತ ಮಟ್ಟದ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರ ಮಾಡಬಹುದು ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತೀನಿ. ಈಗ ಲಂಚವನ್ನು ಪಡೆದಂತಹ ಎಫ್ಡಿಎ ಲೋಕೇಶನ್ಗೆ ಭ್ರಷ್ಟಾಚಾರ ನಿಗ್ರಹದ ಅಡಿಯಲ್ಲಿ ಅದರ ಮೇಲೆ ಒಂದು FIR ಆಗಬೇಕು, ಸಂಪೂರ್ಣ ತನಿಖೆ ಆಗಬೇಕು. ಯಾರ್ಯಾರಿಗೆ ಹಣವನ್ನು ಹಂಚಿಕೆ ಆಗಿದೆ ಅವ್ರ ಮೇಲೆ ಎಲ್ಲರ ಮೇಲೂ ಸಂಪೂರ್ಣವಾಗಿ ತನಿಖೆಯಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೀನಿ. ವಿಡಿಯೋ ಹಾಗೂ ಆರೋಪದ ಬಗ್ಗೆ ಕ್ಲಾರಿಫಿಕೇಷನ್ಗಾಗಿ ನ್ಯೂಸ್ 18 ಪ್ರತಿನಿಧಿ ಟಿ ದಾಸರಹಳ್ಳಿ ಕಚೇರಿಗೆ ತೆರಳಿದ್ರು. ವಿಡಿಯೋ ತೋರಿಸ್ತಿದ್ದಂತೆ ಎಫ್ಡಿಎ ಲೋಕೇಶ್ ಕ್ಯಾಮೆರಾ ಕೀಳೋದಕ್ಕೆ ಮುಂದಾದ್ರು. ಎಸಿಎಫ್ ರಮೇಶ್ ವಿಡಿಯೋ ನೋಡಿ ಎಸಿಯಲ್ಲೇ ಬೆವರಿದ್ರು. ಇನ್ನು ಎಸ್ಡಿಸಿ ಗಂಗಣ್ಣ ಮಾತನಾಡಿ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಇದಕ್ಕೆ ಕಾರಣ ಎಡಬ್ಲ್ಯೂ ಯೋಗೇಶ್ ಅಂತ ಹೇಳಿ ಕಣ್ಣೀರಾಕಿದ್ದಾರೆ. ಯೋಗೇಶ್ ಅವರೇ ಕೊಟ್ಟರು ಸರ್. ನಂಗೆ ಮರ್ತು ಬಿಟ್ಟಿದ್ದೀನಿ, ನನಗೆ ಏನಂತನೂ ಗೊತ್ತಿಲ್ಲ, ಅದೇನು ವಿಷಯ. ಎಷ್ಟು ದಿನ ಆಯ್ತು ಸರ್ ಇದು? ಒಟ್ಟಾರೆ ಪಾಲಿಕೆ ಕಚೇರಿಯಲ್ಲೇ ಈ ರೀತಿ ಅಮಾಯಕ ಜನರ ಬಳಿ ಸುಲಿಗೆ ಮಾಡೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಇಂತಹ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಪಾಲಿಕೆ ವರದಿ ಬಳಿಕ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.